ಅಲ್ಲ, ಈ ಮೋಟೋ ಬ್ಲಾಗರ್ಗಳು ಬರೀ ನನ್ನ ಫೀಡ್ಗೆ ಬರ್ತಾರೆ ಅಥವಾ ನಿಮ್ಮ ಫೀಡ್ಗೂ ಬಂದು ಟಾರ್ಚರ್ ಇರ್ತಾರೋ ಗೊತ್ತಿಲ್ಲ. ಅವರು ಊರು ಉಪದೇಶಗಳೆಲ್ಲ ಪುಂಕ್ತಾ ಇರ್ತಾರೆ. ಜೀವನದ ಕಹಿ ಸತ್ಯಗಳು, ಪ್ರೀತಿ ಬಗ್ಗೆ, ಪ್ರೇಮದ ಬಗ್ಗೆ, ಹುಡುಗನ ಬಗ್ಗೆ, ಹುಡುಗಿ ಬಗ್ಗೆ, ಲೈಫ್ ಬಗ್ಗೆ, ಅಮ್ಮನ ಬಗ್ಗೆ, ಎಲ್ಲದ್ರ ಬಗ್ಗೆನೂ ಮಾತಾಡ್ತಾನೆ. ಹಾಡು ಹೇಳ್ತಾನೆ. ಯಾವ ಹುಡುಗಿ ಕಟ್ ಮಾಡಿದ್ಲು, ಯಾವ ಆಂಟಿ ಲೆಫ್ಟ್ ಇಂಡಿಕೇಟರ್ ಹಾಕಿ ರೈಟ್ ತೊಗೊಂಡ್ರು, ಯಾವ ಅಂಕಲ್ ಹೆಲ್ಮೆಟ್ ಹಾಕಿಲ್ಲ, ಯಾವ BMTC ಬಸ್ಸು ಸಡನ್ನಾಗಿ ಬ್ರೇಕ್ ಹಾಕ್ತಾ, ಎಲ್ಲದ್ರ ಬಗ್ಗೆ ಉಪದೇಶ ಕೊಡ್ತಾನೆ. ಆದರೆ ಅವನು ಮಾತ್ರ ಒಂದೇ ಕೈಯಲ್ಲಿ ಓಡಿಸೋದು, ಇನ್ನೊಂದು ಕೈಯಲ್ಲಿ ಉಪದೇಶ ಕೊಡುವಾಗ ಹಿಂಗೆ ಭರತನಾಟ್ಯ ಡ್ಯಾನ್ಸ್ ಆಡ್ತಾರೆ, ಕೈಯಲ್ಲಿ ಆಡಿಸ್ತಾ ಇರ್ತಾನೆ. ಅವನು ಮಾತ್ರ ಎರಡು ಕೈಯಲ್ಲಿ ಹ್ಯಾಂಡ್ ಇಟ್ಕೊಂಡು ಓಡಿಸೋದಿಲ್ಲ. ಅದು ಹೇಳಕ್ಕೆ ಹೋಗಲಿ. ಇನ್ನು ಮಧ್ಯೆ ಯಾವುದಾದ್ರು ಹುಡುಗಿ ಸಿಕ್ಕಿದ್ರೆ, ಯಾವುದಾದ್ರು ಸ್ಕೂಟಿನೆಲ್ಲ ಹುಡುಗಿ ಝೂಮ್ ಹಾಕ್ಕೊಂಡು ಹೋದ್ಲು ಅಂತ ಅನ್ಕೋ, ಕ್ಯೂಟಾಗಿದ್ಲು, ಮಾತಾಡ್ಸೋಣ ಅಂದರೆ ಆಗಲಿಲ್ಲ, ಚೇಸ್ ಮಾಡಬೇಕು. ಈ ಹುಡುಗಿ ID ಇದ್ದರೆ ಇಲ್ಲಿ ಮೆನ್ಷನ್ ಮಾಡಿ, ಅಲ್ಲಿ ಯಾವುದೋ ಹುಡುಗಿ ನಿಂತಿರ್ತಾಳೆ ಫುಟ್ಪಾತಲ್ಲಿ, ಚೆನ್ನಾಗಿದ್ಲು, ಮಾತಾಡ್ಸೋಣ ಅಂದರೆ ಆಗಲಿಲ್ಲ, ಮುಂದಿನ ಸಲ ನೋಡೋಣ, ಆ ಹುಡುಗಿ ID ಇದ್ದರೆ ಇಲ್ಲಿ ಹಾಕಿ ಅಂತ ಬೇರೆ ಹೇಳ್ತಾನೆ. ನಮಗೇನು ಬೇರೆ ಕೆಲಸ ಇಲ್ವ, ನೀನು ಅದು ಎಲ್ಲಿ ಹೋಗ್ತಿದ್ಯಾ ಅಂತಲೇ ನಮಗೆ ಗೊತ್ತಿಲ್ಲ. ನೀನು ಹೋಗೋ ಜಾಗದಲ್ಲಿ ಯಾವ್ಯಾವುದೋ ಹುಡುಗಿ ಕ್ಯೂಟಾಗಿದ್ದಾಳೆ ಅಂತ ಅವಳ ID ಎಲ್ಲ ಹುಡ್ಕೊಂಬರೋಣ ನಾವು. ಹಾಂ, ಅದು ಹೇಳೋಕ್ಕೋಗ್ಲಿ. ಬರ್ತೀರಾ ರೈಡಿಗೆ ಅಂತ ಬೇರೆ ಪ್ರಶ್ನೆ ಕೇಳ್ತೀಯ. ಅಲ್ಲ, ಈ ಸೆಕೆಂಡಲ್ಲಿ AC ಹಾಕ್ಕೊಂಡು ಗಾಡಿ ಓಡಿಸೋದೇ ಕಷ್ಟ ಆಗಿದೆ. ಇನ್ನೀ ಬಿಸಿಲಲ್ಲಿ ನಿನ್ನ ಜೊತೆ ರೈಡಿಂಗ್ ಗೇರ್ ಹಾಕ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು ರೈಡಿಂಗ್ ಬರೋಣ ನಾವು. ಹಾಂ, ಯಾವ ಪುಣ್ಯಾತ್ಮರಪ್ಪ ರೈಡಿಗೆ ಬಂದು ಅಲ್ಲ ಸರಿ, ನನ್ನ ಫೀಡಿಗೆ ಬಂದು ಟಾರ್ಚರ್ ಇರ್ತೀರಾ.